ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪೂರ ಸಬ್ಸ್ಕ್ರೈಬ್ ಅಂದಿದ್ದೆ, ಬೇಗ ಪೋದು ಸಬ್ಸ್ಕ್ರೈಬ್ ಅಂತಲೇ ಬೆಲ್ ಬಟನ್ ಒತ್ತಲೆ ಅಂಚನೆ ಎನ್ನ ಡೈಲಿ ವ್ಲಾಗ್ದ ನೋಟಿಫಿಕೇಶನ್ ಇಲ್ಲೇ ಬರೋಂದುಪ್ಪುಂಡು. ಸೊ ಯಾನ್ ಇನ್ನಿತ್ತ ವಿಷಯದಾದ ಪಂಡ ಯಾನ್ ಈಗಲೇ ಆಲ್ರೆಡಿ ಬಂದಿದ್ದೆ ಸಿಟಿ ಸೆಂಟರ್ಡ್ ಮಸ್ತ್ ಎಂಜಾಯ್ ಮಂದೆ ಬಂದು ಆಯ್ತಾ ಒಂಜಿ ಎಲ್ಲಿಯ ಒಂಜಿ ಒಂಜಿ ಕಾಮಿಡಿಯನ್ ಎಂಜಾಯ್ ಮಂದಿರ ಒಂಜಿ ಕಾಮಿಡಿ ಬಂದ ದಾದ ಪಂಡ ಅಲ್ಪ ಒಂಜಿ ಜನ ಇರ್ತಾರೆ. ಆರು ಅಚಾನಕ್ ಆದ ಸ್ಟೇಜಿಗೆ ಬರ್ತಾರೆ. ಆರು ಮೈಕಡ್ ಪಂಡ ಅಲ್ಪ ಎಲೆಕ್ಟ್ರಿಷ್ ಒಂದು ಸೌಂಡ್ಸ್ ತಕ್ಲೆಡ ಪಂಡೇರು ಯಾ ಒಂಜಿ ಎಲ್ಲ ಕಾಮಿಡಿ ಮನ್ಪ ಎಂಗ್ ತಿಂಡಿ ಪಾರ್ಬಪ್ಪುಂಡ ಕ್ಲೇಡ ಪಂಡೆ ಒಂಜಿ ಎಲ್ಲ ಕಾಮಿಡಿ ಮನ್ಪೆ ಇಂಕ ಪಾರ್ತಾರೆ ಕೊರ್ಪಾರ ಹಾಕ್ಯಂಡು. ಸೊ ಅಂಚಾದ ಆರು ಒಕ್ಕೆ ಸರ್ ಕೊರ್ಪೆ ಬಂದು ಆರು ಮೈಕ ಕೊರಿಯರು ಮೈಕ ಕೊರ್ನೆ ತಟ್ಟು ಆರು ಅನ್ನ ಒಂಜಿ ಎಂಟರ್ಟೈನ್ಮೆಂಟ್ ಫುಲ್ ಜಾಲಿ ಇತ್ತುಂಡು. ಕಾಮಿಡಿ ಪನ್ಪುನೇರ್ದು ಸೊ ಫುಲ್ ಅರ್ಥ ಇತ್ತುಂಡು. ನಮ್ಮ ಜೀವನಾಡ್ ನಮ್ಮ ಎಂಜಾಯ್ ಓಡಿಗೆಡಿತ್ತ ಸ್ಟೇಜ್ ಫಿಯರ್ ಇಂಚೆತ್ತುಂಡು ನಮಕ್ಕಲ ಎಕ್ಸ್ಪೀರಿಯನ್ಸ್ ಆದಪ್ಪುಂಡು. ಸೊ ಅರೆಗ್ಲ ಎಕ್ಸ್ಪೀರಿಯನ್ಸ್ ಆದಿತ್ತಂಗೆ ಅವೇನಾರು ಕಾಮಿಡಿ ಮುಖಾಂತರ ಬಂದಿರ್ತೀರ ಹಿಂಗಂದು ಭಾರಿ ಖುಷಿ ಅಂಡ್ ಒಂಜಿ ಕಡೆ ಎಂಜಾಯ್ಮೆಂಟ್ಲ ಎತ್ತುಂಡು, ಒಂಜಿ ಚೂರು ಅರ್ಥಲ ಎತ್ತುಂಡು, ಐ ಬೊಕ್ಕ ಫನ್. ಸೊ ಯಾನ್ ದಾದ ಬಂದು ಮಂಡ ಜೆಟ್ಸ್ ಮೈ ಲೈಫ್ ದಾದನೆ ಬರಡು ದಾದನೆ ಪೋವಾಡು ಅದು ದಾದನೆ ಆವಡು ಜಸ್ಟ್ ಸ್ಮೈಲ್ ಮನ್ಪೆ ಹಾಕಿದ ಪೂರ ಡಿಲೀಟ್ ಮನ್ಪೆ. ನ್ಯೂ ಇಯರ್ ಲೆಕ್ಕಡು ಎಡ್ಡಪ್ಪಾಡು ಎನ್ನ ಲೆಕ್ಕಡು ವಿಶ್ ಹ್ಯಾಪಿ ನ್ಯೂ ಇಯರ್, ಥ್ಯಾಂಕ್ ಯು. ದಾಯ ಪಂಡ ಎನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದಿಲ್ಲರು ಅಂಚ ಯಾನ ಗೊತ್ತಾಪುಂಡಿಗ್ಲೇ ಮೊನ್ನೆ ನಾನು ಖುಷಿ ಇಟ್ಟಿಲ್ಲ. ಸೊ ನಿಕಲ ಸಪೋರ್ಟ್ ಇಂಚನೆ ಉಪ್ಪಡು, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬರ್. ದಾದ ಪಂಡ ಯಾನ್ ಅರ್ನ ವಿಡಿಯೋದ ಅರೇರು ದಾದ ಬಂದು ಆರು ಸ್ವತಃ ಅರ್ನ ಬಗ್ಗೆ ಪರಿಚಯ ಮಂದಿರು ಯಾರೊಂಚೂರು ಪರಿಚಯ ಪಂಡ ಇಂಟ್ರೊಡಕ್ಷನ್ ಕೊರ್ಪುಂದಾದ ಪಂಡ ಆರ್ನ ಇಂಚ ಪ್ರೊಫೈಲ್ ಓಪನ್ ಮಾಡುತ್ತೀರಿ ಯೂಟ್ಯೂಬರು ಜಸ್ಟ್ ಪಾರ್ತೆರ್ನಾಗ ಪೂರ ಪಂಡಿತ್ತಿರ ಅಲ್ಲ ಯೂಟ್ಯೂಬುಡುಲ್ಲ ಪಂಡು ಯಾನ್ ಜಸ್ಟ್ ಓಪನ್ ಮಾಡ್ತೆ ಸರಿ ಮೇರಿ ಇತ್ತು ಪಾರ್ತಿರುವೇರಂತ ಅರಿಗಿದಾದನ ಒಂದ್ಸಾರನ 3 ಸಾರನ ಸಬ್ಸ್ಕ್ರೈಬರ್ ಉಳ್ಳೇರು ಪಂಡ್ ಯಾನಿನದಿತ್ತ ಜಸ್ಟ್ ಒಂಜಿ ಕ್ಯೂರಿಯಾಸಿಟಿ ಯಾನು ಪೋಯ ಅನ್ನ ಪ್ರೊಫೈಲ್ ಯೂಟ್ಯೂಬ್ ಪ್ರೊಫೈಲ್ ಪೋನಾಗ ಯಾನ್ ಅವೇ ಎಕ್ಸೈಟ್ಮೆಂಟ್ ಪೋಯಿನ ಜಾಸ್ತಿ ಜನ ಮೇರು ಶೋಕು ಕಾಮಿಡಿ ಪ್ರಮಾಣ ಬಂದಿನ್ಯ ಯಾನು ಓಪನ್ ಮಾಡ್ತದ್ದು ನಾಗ ಖಾಲಿ ಅಜಿನೂದು ಜನ ಇತ್ತಿರು ಇಂಕ ಮಸ್ತ್ ಬೇಜಾರ ಎಂಕಲಾಂಡ ಇತ್ತಿತ್ತ ಬತ್ತಿನಕ್ಕದು ಆರು ಹತ್ತು ಕಷ್ಟಪಟ್ಟದು ಆರು ಅನ್ನ ಒಂಜಿ ಯೂಟ್ಯೂಬ್ ಪ್ರೊಫೈಲ್ ತೂನಾಗ ಎಂಕ ಭಾರಿ ಇಷ್ಟ ಪಂಡ ಅನ್ನ ಸಂಸ್ಕೃತ ದೇವಭಾಷಾ ಸಂಸ್ಕೃತ ಅಂದ್ರಿಯ ಇಂಕವು ಎನ್ನ ಇಂಕ ಈ ಥರ ಅಡ್ಡು ಬಗೆ ಪಾತ್ರೆ ಆತು ಶ್ಲೋಕು ಒಂಜಿ ಸಂಸ್ಕೃತ ಪಾತ್ರೆ ಇಂಕ ಭಾರಿ ಇಷ್ಟ ಅಂಡ್ ದಯಪಂಡ ನಮ್ಮ ಸ್ವಂತ ಭಾಷೆ ದೇವಭಾಷಾ ಸಂಸ್ಕೃತ ಇಂಕ ಅವೇನು ಕೇನಾಗನೆ ಭಾರಿ ಖುಷಿ ಅಂಡ ಆಯ್ತಾ ವೀಡಿಯೋಲಾರನ್ನ ಯೂಟ್ಯೂಬ್ ಪಾಡ್ದೇರು ಪಾಪ ಅವ್ರಿಗೆ ಸಬ್ಸ್ಕ್ರೈಬರ್ ಇಜ್ಜರು ಯಾನ್ ದಾದ ವಿಶ್ವನ್ ಪಂಡ ಎಂಕೇತು ಜನ ಸಬ್ಸ್ಕ್ರೈಬರ್ ಆಗ್ತಾರೆ ಅಕ್ಲೇಡ ಒಂಜಿ ರಿಕ್ವೆಸ್ಟ್ ಅದ ಪಂಡ ಅನ್ನ ಒಂದು ಪ್ರೊಫೈಲ್ ನಾನು ಡಿಸ್ಕ್ರಿಪ್ಷನ್ ನೆತ್ತು ಪಾಡ್ದುಪ್ಪ ಚಾನಲ್ಡನ್ನ ಡಿಸ್ಕ್ರಿಪ್ಷನ್ ಅವೇನು ಕ್ಲಿಕ್ ಮಾಡ್ತದೆ ಅರ್ನ ಚಾನಲ್ ಸಪೋರ್ಟ್ ಮನ್ಪ್ಲೆ ದಾದ ಎಂಟರ್ಟೈನ್ಮೆಂಟ್ ಉಪ್ಪೇರ ಅವೇನು ಯಾನು ವೀಡಿಯೋ ಪಾಡುವೆ ನಿಕ್ಕಲ ತುಲೆ ತೂದು ಎಂಜಾಯ್ ಮನ್ಪ್ಲೆ. ಸೊ ಏನ ರಿಕ್ವೆಸ್ಟ್ ಪಂಡ ಅರೆಗಿಲ್ಲ ಸಬ್ಸ್ಕ್ರೈಬ್ ಮನ್ಪ್ಲೆ ಅಂಚಿನ ಸಂಸ್ಕೃತ ಪಾತ್ರೆಯನ್ನು ಅರೆಗಿಲ್ಲ ನಿಕ್ಕಲು ನಮ್ಮ ದೇಶದ ನಮ್ಮ ಭಾಷೆ ದೇವ ಭಾಷೆನ ಸಂಸ್ಕೃತನ ಪಾತಿರುವೆ ಅರೆಗಿಲ್ಲ ಒಂಚೂರು ಸಪೋರ್ಟ್ ಮನ್ಪ್ಲೆ. ನಮಕ್ ಬಾಕಿ ಭಾಷೆಲ ಬೋಡು
ఇంగ్లీష్ల బోర్డు, హిందీల బోర్డు, కన్నడ బోర్డు, తుಳು బోర్డు, ತುಳುಲ ಬೋಡು ಎನ್ನ ಸ್ವಂತ ಭಾಷೆ ತುಳುಕುಲ ಸಪೋರ್ಟ್ ಮನ್ಪುಲೆ ಆಯ್ನ ನಮ್ಮ ಸಂಸ್ಕೃತ ಭಾಷೆಲ್ಲ ಸಪೋರ್ಟ್ ಮನ್ಪುಲೆ ಕೇಣುದು ಅನ್ನ ವೀಡಿಯೋ ಪಾಡ್ವೆ ತೂನ್ ಬಲಿ ಸಬ್ಸ್ಕ್ರೈಬ್ ಮನ್ಪುಲೆ ಯಾರಿಗೆಲ್ಲ ಸಪೋರ್ಟ್ ಮನ್ಪುಲೆ ಎನ್ನ ವೀಡಿಯೋ ನಿಕ್ಕಲ ತೂಲೆ ಎಂಜಾಯ್ ಮನ್ಪುಲೆ ಯಾನ್ಲ ಪದ್ಯ ಬಂತ ಅರ್ನ ಕಾಮಿಡಿ ಆಯ್ಬೇಕು ಯಾನ್ ಪದ್ಯ ಬಂತ ಅವೆಲ್ಲ ವೀಡಿಯೋ ಪಾಡ್ವೆ ನಿಕ್ಕಲ ತೂಲೆ ಎಂಜಾಯ್ ಮನ್ಪುಲೆ ಸಪೋರ್ಟ್ ಮನ್ಪುಲೆ ಬಾಯ್. ಹಲೋ ನಮಸ್ಕಾರ ಮಂಗಳೂರು, ಹೇಗಿದ್ದೀರಾ? ಸೂಪರಾ? ಸರಿ, ಸೂಪರ್ ಆಗಿರುವವರಿಗೆ ಸೂಪರ್ ಆಗಿ ನಗಾಡಿಸ್ಬೇಕು ಅಂತ ಹೇಳಿ ನಾನು ನನ್ನ ಹೆಸರು ಶ್ರೇಯಸ್ ಕೆ ಬಿ ಮಂಗಳೂರು ಅಂತ ಹೇಳಿ ನಾನು ಇಲ್ಲಿ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಗಳಿಗೆ ಟೀಚ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ನಾನೇನಂತ ಹೇಳಿದರೆ, ಇವಾಗ ಈ ರೀತಿ ಎಲ್ಲಾದರೂ ಸ್ಟೇಜ್ ಇದೆ ಅಂತ ಹೇಳಿದರೆ ಪಕ್ಕ ಹೋಗಿ ಏನಾದರೂ ಮಾಡ್ಬೋದು ಹಾಡ್ಬೋದು ಅಂತ ಈಗ ಅನಿಸ್ತಾ ಇದೆ. ಬಟ್ ಈ ಚಿಕ್ಕ ಪುಟ್ಟ ಮಕ್ಕಳಿಗೆ ಸಡನ್ ಆಗಿ ಹೋಗಿ ಮಾತಾಡುವಂತ ಹೇಳಿದಾಗ ಒಂಥರ ನಡ್ಕ ಇರ್ತಲ್ಲ, ಏನು ಕರಿತೀವಿ ಅದಕ್ಕೆ? ಸ್ಟೇಜ್ ಫಿಯರ್ ಅಂತ ಹೇಳ್ತೀವಿ, ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಅಂತ ಅಲ್ವಾ? ಸೊ ಆ ರೀತಿಯಾದಂಥ ಫಿಯರ್ ನನಗೆ ಕೂಡ ಮೊದಲು ಹಾಗೆ ಇತ್ತು. ನಾನು ಮೂಲೆಯಲ್ಲಿ ಕೂರ್ತಿದ್ದೆ, ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ಅದು ನನಗೊಬ್ಬ ಫ್ರೆಂಡ್ ಇದ್ದ, ಆ ಫ್ರೆಂಡಿನ ಹೆಸರು ತಿಪ್ಪೇಶ ಅಂತ ಹೇಳಿ. ಆ ತಿಪ್ಪೇಶ ನನಗೆ ಯಾವಾಗಲೂ ಹೇಳುದು, ಶ್ರೇಯಸ್ ಹೀಗೆ ಇಂಟ್ರೋವರ್ಟ್ ಆಗಿ ಇರಬಾರ್ದು, ಯಾವಾಗಲೂ ಹೊರಗಡೆ ಹೋಗಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಎಲ್ಲರ ಜೊತೆ ಮಿಂಗಲ್ ಆಗಬೇಕು ಅಂತ. ಹಾಗೆ ಹೇಳ್ತಾ ಇರಬೇಕಾದ್ರೆ ಒಂದು ದಿನ ನಮಗೆ ಈ ಪ್ರತಿಭಾ ಕಾರಂಜಿ ಎಲ್ಲ ಇರ್ತದಲ್ವಾ, ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೂಡ ಪ್ರತಿಭಾ ಕಾರಂಜಿ ಎಲ್ಲ ಆರ್ಗನೈಸ್ ಮಾಡಿದ್ರು, ಮತ್ತೆ ಸ್ಕೂಲ್ ಡೇ ಎಲ್ಲ ಆರ್ಗನೈಸ್ ಮಾಡಿದ್ರು. ಅದೇ ಟೈಮಲ್ಲಿ ಇವರು ಪ್ರಾಕ್ಟೀಸ್ ಎಲ್ಲ ಆಗ್ತಿತ್ತು, ಅದಕ್ಕೆ ನಾನು ಯಾವುದಕ್ಕೂ ಹೋಗ್ತಿರ್ಲಿಲ್ಲ. ಆದರೆ ಇವರು ಅಲ್ಲಿ ಹೇಳ್ತಾರೆ, ಹೋಗ್ಬೇಕು ಮಾರ, ಈಗ ಹೋಗ್ಬೇಕು, ಮಾತಾಡಬೇಕು ಹಾಗೆ ಅಂತ ಹೇಳಿ. ನಾನು ಹೇಳ್ತಾ ಇದ್ದೆ ನನಗೆ ಗೊತ್ತಿಲ್ಲ ಅಂತ. ಆದರೆ ಇವನನ್ನ ಹೋಗಿ ಹೆಸರು ಕೊಟ್ಟಿದ್ದಾನೆ, ಇದು ಸಿಂಗಿಂಗಿಗೆ ಹೆಸರು ಕೊಟ್ಟಿದ್ದಾನೆ. ನನಗೆ ಸಿಂಗಿಗಿದು ಸಾಯಿಂದ ಅಂತ ಸಹ ಗೊತ್ತಿಲ್ಲ, ನನ್ನ ಹೆಸರು ಕೊಟ್ಟಿದ್ದಾನೆ. ಅಲ್ಲಿ ನಾನು ಲೈನಲ್ಲಿ ನಿಂತಿದ್ದೆ, ಅಲ್ಲಿ ಮೊದಲು ಹೋದಂತಹ ಹುಡುಗಿಯರು ಅಲ್ಲಿ ಪದ್ಯ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಹಿಂದೆಯಿಂದ ಶ್ರುತಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ವೈ ಅಂತ ಹೇಳಿ ಮೆಲ್ಲ ಶಬ್ದ ತೆಗೆದ್ರು. ಸ ರೇ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರೇ ಗ ಸರಿ ಗ ಸರಿ ಗ ಸರಿ ಸರಿ ಗ ಮ ಪ ದ ನಿ ಸ ಸ ನಿ ದ ಸ ನಿ ದ ಸ ನಿ ಸ ನಿ ದ ಪ ಮ ಗ ರಿ ಸ ಸರಿ ಗ ಸರಿ ಸರಿ ಗ ಮ ಸರಿ ಗ ಮ ಪ ದ ನಿ ಸ ನಿ ದ ಸ ನಿ ದ ಸ ನಿ ಸ ನಿ ದ ಪ ಮ ಗ ರಿ ಅಂತ ಎಲ್ಲ ರಾಗ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಹೇಳುವಾಗಲೇ ನನಗೆ ಆಯ್ತು, ಇನ್ನು ನಾನು ಹೋದೆ ಅಂತ. ಅಷ್ಟೆಲ್ಲ ಶಾಸ್ತ್ರೀಯ ಸಂಗೀತ ಎಲ್ಲ ಕಲಿತು ಬಂದು ಅವರು ಮಾಡುವಾಗ ಮತ್ತೆ ನನ್ನದು ಟರ್ನ್ ಬಂತು. ನನ್ನನ್ನು ನನಗೆ ಗೊತ್ತಿಲ್ಲ ಮಾರ, ಇಲ್ಲಿ ಫ್ರೆಂಡ್ ಹೇಳ್ತಾರೆ, ಹೋಗು 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 ಮಾಡಿ, ಗೊತ್ತಿಲ್ಲ, ಇವತ್ತಕ್ಕೆ ದೂಡಿ ಬಿಟ್ಟ. ನಾನು ಅಯ್ಯೋ ಅಂತ ಬಂದು ಸ್ಟೇಜ್ ಮೇಲೆ ಬಿಟ್ಟಿದ್ದೇನೆ. ಹೀಗೆ ಫುಲ್ ಜನ ಸೇರಿಯಲ್ಲಿ ಕೂತಿದ್ದಾರೆ. ನನಗೆ ಗಡ 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 ಆಗಿ ಭರತನಾಟ್ಯ ಆಗ್ತಾ ಉಂಟು. ನಿಜವಾಗಿ ನಿಮಗೆ ಭರತನಾಟ್ಯ ಬರಬೇಕಾ, ಕಲಿಬೇಕಂತ ಇಲ್ಲ, ಹೀಗೆ ಸ್ಟೇಜ್ ಫಿಯರ್ ದೂಡಿದ್ರೆ ಆಯ್ತು, ಅಲ್ಲಿ ಗಡ 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 ಆಗ್ತದೆ. ಹಾಗೆ ನಾನು ಹೋಗಿ ನನಗೆ ಹೇಳ್ತೇನೆ, ಗೊತ್ತಿಲ್ಲ ಮಾರಿ ಗೊತ್ತಿಲ್ಲ, ಏನಾದರೂ ಮಾಡುವಂತ ಸೈಡ್ ವಿಂಗ್ನಿಂದ ಅವನು ಹೇಳ್ತಾ ಇದ್ದೇನೆ. ಹಾಗೆ ಮಾಡ್ತಾ ಇರಬೇಕಾದ್ರೆ ಮತ್ತೆ ಹೀಗೆ ಇದ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಶುರು ಮಾಡಿದೆ. ಹೇಗಿತ್ತು ಗೊತ್ತಾ? ನೀ ದಪ್ಪ ನಿಮ್ಮಪ್ಪ ದಪ್ಪ, ನೀ ದಪ್ಪ ನಿಮ್ಮಪ್ಪ ದಪ್ಪ, ನೀ ಸದಪ್ಪ ನಿಮ್ಮಪ್ಪ ಸದಪ್ಪ, ನೀ ಸದಪ್ಪ ನಿಮ್ಮಪ್ಪ ಸದಪ್ಪ, ಅವರಪ್ಪ ಸದಪ್ಪ, ನಿದಪ್ಪ 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 ಅಂತ ಹೇಳಿದ್ರು. ಹಾಗೆ ಹೇಳಿದ್ದು ಮೊದಲೇ ನಮ್ಮ ಮ್ಯಾಥ್ಸ್ ಟೀಚರ್ ಮೊದಲೇ ದಪ್ಪ ತೆಗೆದು ಟಪ್ಪ ಅಂತ ಒಂದು ಸ್ಕೇಲ್ ಬಿಸಾಕಿದ್ರು. ಹಾಗೆ ಇಲ್ಲಿದ್ರೆ ಇನ್ನು ಆಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಮುಂದೆ ಹೋಗುವಾಗ ಉಂಟಲ್ಲ, ಅಲ್ಲಿ ಭರತನಾಟ್ಯದ್ದು ಪ್ರಾಕ್ಟೀಸ್ ಆಗ್ತಿತ್ತು. ಅಲ್ಲಿ ನನಗೆ ಸಹ ಅಲ್ಲಿ ದೂಡಿತು, ನೀನು ಸಹ ಸೇರು ಇವರೊಟ್ಟಿಗೆ ಅಂತ. ಅಲ್ಲಿ ಹೇಗೆ ಆಗ್ತಿತ್ತು ಗೊತ್ತಾ? ನಮ್ಮ ಮ್ಯಾಥ್ಸ್ ಟೀಚರ್ ಆಯ್ತಾ, ಆ ಮ್ಯಾಥ್ಸ್ ಟೀಚರ್ ಅವರು ಬರುವುದೇ ನಮಗೆ ದೊಡ್ಡ ಹೆದರಿಕೆ. ಬರುವಾಗಲೇ ಅಲ್ಲಿ ಕಾರಿಡಾರ್ ಅಲ್ಲಿ ಹೇಳಿಕೊಂಡು ಬಂದು ಒಂದೊಂದು ಲಾ, ಒಂದು ಎರಡು ನಾಲ್ಕು ಅಂತ ಮಲ್ಟಿಪಲ್ ಮಗ್ಗಿ ಹೇಳಿಕೊಂಡು ಬರುದು. ಅವರನ್ನು ನೋಡಿ ಹೆದರಿಕೆ ಆಗ್ತಿತ್ತು. ಅವರು ಹೇಗೆ ಕಲಿಸ್ತಾ ಇದ್ರು ಗೊತ್ತಾ? ತೈ ತಕ್ಕಿಟ್ಟ ಜಣ್ಣು ತೆಯ್ಯುಂ ತಕ್ಕಿಟ್ಟ ಜಣ್ಣು ತಾತೆಯ್ಯತ್ತದಿಂದ ತಾಂ ದದಿಗಿಣ ಧೀಮ್ ಅಂತ ಕಲಿಸ್ತಾ ಇದ್ರು. ಆದರೆ ನನಗೆ ಕಲಿಸುವಾಗ ಅವರು ಹೀಗೆ ಮಾಡಿದರೆ ನನ್ನ ಕೈ ಹೀಗೆ ಹೋಗ್ತದೆ, ಅವರು ಹೀಗೆ ಮಾಡಿದರೆ ನನ್ನ ಕೈ ಹೀಗೆ ಆಗ್ತದೆ. ನನಗೆ ಬರ್ತಾನೆ ಇರಲಿಲ್ಲ. ನನಗೆ ಕಲಿಸಿದ್ದು ಹೇಗೆ ಗೊತ್ತುಂಟ? ಅವರು ಹೀಗೆ ತೈ ತಕ್ಕಿಟ್ಟ ಜಣ್ಣು ತೈ ತಕ್ಕಿಟ್ಟ ಜಣ್ಣು ತೈ ತಕ್ಕಿಟ್ಟು ತೈ ತಕ್ಕಿಟ್ಟು ತೈ ಹಾಗೆ ಅಂತ ತೈ ತಜ್ಜುಮ್ ಅಂತ ಹೇಳಿ ನನ್ನ ಬೆನ್ನ ಮೇಲೆ ಬಾಸುಂಡೆ ಬಂದು ಬಿಟ್ಟರೆ ನನಗೆ ಭರತನಾಟ್ಯ ಬರಲಿಲ್ಲ. ಹಾಗೆ ಇದೆಲ್ಲ ಮಾಡಿದರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಮತ್ತೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕೆಲವೊಂದಷ್ಟು ಜನ ನಿಂತಿದ್ರು. ಏನಾಗ್ತಿತ್ತು ಗೊತ್ತಾ? ಯಕ್ಷಗಾನ ಅಂತ ಹೇಳಿದರೆ ನಮ್ಮ ತುಳುನಾಡಿನ ಫೇಮಸ್ ಆದಂತಹ ಒಂದು ಕಲೆ. ಅದರಲ್ಲಿ ಒಂದು ಫೇಮಸ್ ಆದಂತಹ ಸ್ವರ ಯಾವುದು ಅಂತ ಕೇಳಿದರೆ ಬಂದೋಳೋ ಗೋಮು
ಬಂದಳು ಆ ಅಂತ ಹೇಳಿ ಅಲ್ಲಿ ಯಕ್ಷಗಾನ ಭಾಗವತರು ಹಾಡ್ತಾ ಇದ್ರು. ಹಾಗೆ ಹಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆಯಲ್ಲಿ ಆ ಮಹಿಷ ಬರುವಾಗ ತರುಣಿಯವೇ ನಿನದು ಕಣ್ಣೀರ ಸುರಿಸುತ್ತಲೇ ಅಮ್ಮ ಏನಮ್ಮ ನಿನ್ನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರೇ ಸುರಿಯುತ್ತಾ ಇದೆ, ಯಾರಿಂದ ಕಷ್ಟ ಬಂತು, ದೇವತೆಗಳ ಬಾಧೆಯೇ, ತಿಳಿಸಮ್ಮ ತಿಳಿಸು ಅಂತ ಹೇಳಿಬಿಟ್ರು. ಹಾಗೆ ಅವರು ಹೇಳಬೇಕಾದ್ರೆ ಮತ್ತೆ ಸೈಡಿನಲ್ಲಿ ಇಷ್ಟೆಲ್ಲ ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಮತ್ತೆ ಟಿವಿ ಆನ್ ಮಾಡಿದೆ. ಟಿವಿ ಆನ್ ಮಾಡುವಾಗ भाई और बहनों, मुझे खुशी है कि करावली उत्सव में भाई और बहनों ये लोग जो इधर खड़े होके देख रहे हो, भाई और बहनों सब ताली बजाओ और थाली बजाओ ಅಂತ ಹೇಳ್ತಾ ಇದ್ರು. ಆಗ್ಲೇ ಇನ್ನೊಬ್ರು ಮಾನ್ಯರು ಮಾತಾಡ್ತಿದ್ರು. ಯಾಕೆ ರಾಜಕಾರಣನ, ಯಾಕೆ ನಾವು ಮಾಡಿದ್ರೆ ಮಾತ್ರ ಹಗರ್ನಾನ? ಅಶೋಕ್ ಅವ್ರು ಮಾಡಿಲ್ವಾ, ರಮೇಶ್ ಅವ್ರು ಮಾಡಿಲ್ವಾ ಹಗರ್ನ? ಒಮ್ಮೆಲೆ ದುಡ್ಡು ತಗೊಂಡು ಬನ್ನಿ ಅಂದ್ರೆ ಎಲ್ಲಿರ್ತಾರಣ? ನಾವೇನು ಪ್ರಿಂಟಿಂಗ್ ಮಿಷಿನ್ ಇಟ್ಟಿದ್ದೀವ ಅಂತ ಇನ್ನೊಬ್ರು ಮಂತ್ರಿಗಳು ಮಾತಾಡ್ತಾ ಇದ್ರು. ಆಗ್ಲೇ ಇನ್ನೊಬ್ರು ಮಂತ್ರಿಗಳು ಮಾತಾಡ್ತಿದ್ರು. ನೋಡಿ ಬ್ರದರ್, ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಯಾರು ಕೊಡ್ತಾರೆ? 5 ಗ್ಯಾರಂಟಿ, 5 ಭಾಗ್ಯ ನಾವು ಕೊಡ್ತೀವಿ, ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಇನ್ನೊಬ್ರು ಹೇಳ್ತಾ ಇದ್ರು. ಹಾಗೆ ಹೇಳ್ತಾ ಇರ್ಬೇಕಾದ್ರೆ ಇವ್ರನ್ನೆಲ್ಲ ನೋಡ್ಕೊಂಡು ಕೂತ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ಸೈಡಿಗೆ ಹೋದೆ. ಅಲ್ಲಿ ಒಂದು ಚಿಕ್ಕ ಪಾಪು ಆಡ್ತಾ ಇತ್ತು. ಹೇಗೆ ಗೊತ್ತಾ? ಎಂಚಿನ ಸಚ್ಚಿಗೆ, ಕೋಡೆಲ್ಲ ಸಚ್ಚಿಗೆ, ಮುರಾಣಿಲ ಸಚ್ಚಿಗೆ, 5 ಗುಮ್ನಾನಿಲ ಸಚ್ಚಿಗೆನೆ, ನಿಕಲ ಸಚ್ಚಿಗೆ ಉತ್ಸವ ಮುಗಿಯರಿ ಅಂತ ಹೇಳಿ ಪಾಪು ಅಳ್ತಾ ಇದ್ಲು. ಹಾಗೆ ಪಾಪು ಅಳಬೇಡ ಅಂತ ಹೇಳಿ ಅಲ್ಲಿ ಸಮಾಧಾನ ಮಾಡಿ ಲಾಸ್ಟಿಗೆ ನಾನು ಕರ್ಕೊಂಡು ಬಂದೆ. ಆಗ ನನಗೆ ಅಲ್ಲಿ ಫೋನ್ ರಿಂಗ್ ಆಯಿತು. ಹೇಗೆ ಗೊತ್ತಾ? ಹೆಲೋ, ಇವತ್ತು ಸಂಡೇ ಅಲ್ವಾ? ಕರಾವಳಿ ಉತ್ಸವದಲ್ಲಿ ಅಲ್ಲಿ ತಿಂಡಿ ಹಬ್ಬ ಮಾಡ್ತಾ ಇದ್ದಾರಂತೆ, ಅಲ್ಲಿ ಏನು ಪ್ರೋಗ್ರಾಮ್ ಇದೆಯಂತೆ, ಸುತ್ತಾಡ್ಕೊಂಡು ಬರೋಣ, ಹೋಗೋಣ ಅಂತ ಹೇಳಿ ಆ ಕಡೆಯಿಂದ ಧ್ವನಿ ಬಂತು. ಹಾಗಾಗಿ ಇನ್ನೂ ಲೇಟ್ ಮಾಡಿದರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಸಹ ರೆಡಿ ಆಗುವ ಅಂತ ಇದ್ದೆ. ರೆಡಿ ಆಗುವಾಗ ಹೇಗೆ ಅಲ್ಲೆಲ್ಲ ಓಡಾಟ ಎಲ್ಲ ಜಾಸ್ತಿ ಇರ್ತದಲ್ಲ, ಹಾಗೆ ಹೀಗೆ ಹೋದರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಲಾಸ್ಟಿಗೆ ಚೇಂಜ್ ಮಾಡಿದೆ. ಹೇಗೆ ಗೊತ್ತಾ? ಹೀಗೆ ನಾವು ನೋಡಿದ್ದೇವೆ, ಸ್ಟಾಫ್ನವ್ರು ಎಲ್ಲಿದ್ದು ಆವಾಗ ಕೇಳಿ ಹೋಗಿದ್ದೆ, ಇದುವೇನಾ ಮ್ಯಾಂಗೋದು? ಲಾಸ್ಟ್ಗೆ ತಿಂಡಿ ಹಬ್ಬಕ್ಕೆ ಹೋಗಬೇಕು ಅಂತ ಹೇಳಿ ಇಲ್ಲಿಗೆ ಬಂದೆ. ಹಾಗಾಗಿ ನನಗೆ ತಿಂಡಿ ಹಬ್ಬದಲ್ಲಿ ಬೇರೆ ಬೇರೆ ಬಗೆಯ ತಿಂಡಿ ಎಲ್ಲ ಉಂಟು. ಜಾಗರಿಯದ ಸ್ವೀಟ್ಸ್ ಉಂಟು, ನಮ್ಮ ಸಾವಯವ ರೈತ ಮಂಡಿ ಅಂತ ಉಂಟು, ಆಯ್ತಾ, ಆಲ್ ದ್ಯಾಟ್ಸ್ ಗುಡ್ ಅಂತ ನಮ್ಮ ಬ್ರ್ಯಾಂಡ್ ಉಂಟು. ಹಾಗೆ ಬೇರೆ ಬೇರೆ ರೀತಿಯಾದಂಥ ವಿಧವಾದ ಆಹಾರಗಳಿದೆ. ಹಾಗಾಗಿ ಅದನ್ನೆಲ್ಲ ಹೋಗಿ ಸವಿಬೇಕು. ನೀವು ಕೂಡ ಇಲ್ಲಿ ನಿಂತ ಏನು ಮಾಡ್ತಾ ಇದ್ದೀರಾ? ಬನ್ನಿ ಹೋಗೋಣ, ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ಓಕೆ, ಸೊ ಹೌಸ್ ದ ಜೋಶ್ ಕುಡ್ಲಾ? ಸೂಪರ್. ಹೌಸ್ ದ ಜೋಶ್? ಎಂಚಿನ ಮಾರೆ ಊರ್ದಕ್ಕಲ್ಲ ಜೋಶ್ ಎಂಜೋಡ್. ಹೌಸ್ ದ ಜೋಶ್? Yes, that's the Josh. Thank you, Kulla. Signing off, Shreyas KB, Mangalore.